ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ವೈಎಲ್ ಎಜುಕೇಷನ್ ಟ್ಯುಟೋರಿಯಲ್. ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ಪೊರೇಟ್ ಅಕೌಂಟಿಂಗ್ ಥರ್ಡ್ ಚಾಪ್ಟರ್ನ ಹೇಳ್ಕೊಡ್ತಾ ಇದ್ದೀನಿ. ದಟ್ ಈಸ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್. ಮೀನಿಂಗ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಹಂಗಂದ್ರೆ ಏನು ಅನ್ನೋದನ್ನ ನೋಡೋಣ. ಇಟ್ ರೆಫರ್ಸ್ ಟು ದ ಪ್ರೋಸೆಸ್ ಆಫ್ ascertaining the intrinsic value or the market value or the fair value of the shares of a company. ಈ ವ್ಯಾಲ್ಯೂಯೇಷನ್ಸ್ ಆಫ್ ಶೇರ್ಸ್ನ ನಾವೇನು ಮಾಡ್ತೀವಿ ಅಂದರೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಆಫ್ ಫೇರ್ ವ್ಯಾಲ್ಯೂ ಆಫ್ ಶೇರ್ಸಿಂದ ನಾವೇನು ಮಾಡ್ತೀವಿ ಅಂದರೆ ವ್ಯಾಲ್ಯೂಯೇಷನ್ಸ್ ಆಫ್ ಶೇರ್ಸ್ನ ಕಂಡುಹಿಡಿತೀವಿ. ನೆಕ್ಸ್ಟ್, ಸರ್ಕಮ್ಸ್ಟೆನ್ಸಸ್ ನೆಸೆಟೇಟಿಂಗ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್. ಯಾವುದಾದ್ರು ಸರ್ಕಮ್ಸ್ಟೆನ್ಸಸ್ ನಾವು ನೋಡ್ಕೊಳ್ಳೋಣ. ಫಸ್ಟ್, ವೆನ್ ಅಮಲ್ಗಮೇಷನ್ ಆರ್ ಅಬ್ಸರ್ಪ್ಷನ್ ಆಫ್ ಕಂಪನೀಸ್ ಟೇಕ್ಸ್ ಪ್ಲೇಸ್. ಸೆಕೆಂಡ್, ವೆನ್ ಬ್ಲಾಕ್ ಆಫ್ ಶೇರ್ಸ್ ಆರ್ ಪರ್ಚೇಸ್ಡ್ ಆರ್ ಸೋಲ್ಡ್. Third, when one class of shares are converted into other classes. Fourth, when a company is nationalized. Fifth, when companies are to be provided as securities for the loans and advances. Sixth, when shares are to be sold in the absence of a stock exchange. Next, factors to be considered while valuing the shares. First, nature of the business of the company. Second, the stability of earning of the company. Third, the earning capacity of the company. Fourth, the capacity of management of the company. Fifth, the demand for and the supply of shares of the company. Sixth, the economic and political conditions in the company. Seventh, the value of goodwill of the company. Eighth, the nature of competition. Next, methods of valuation of ಶೇರ್ಸ್. ನಾವು ಯಾವ್ಯಾವ ಮೆಥಡ್ಸಲ್ಲಿ ವ್ಯಾಲ್ಯೂಯೇಷನ್ಸ್ ಆಫ್ ಶೇರ್ಸ್ನ ಫೈಂಡ್ ಔಟ್ ಮಾಡ್ತೀವಿ ಅಂತ. ಫಸ್ಟ್, ನೆಟ್ ಅಸೆಟ್ ಮೆಥಡ್ ಆರ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್. ಸೆಕೆಂಡ್, ಈಲ್ಡ್ ಮೆಥಡ್. ಥರ್ಡ್, ಅರ್ನಿಂಗ್ ಕೆಪಾಸಿಟಿ ಮೆಥಡ್. ನೆಕ್ಸ್ಟ್, ಈಲ್ಡ್ ಮೆಥಡ್. This method assumes that the company would continue to exist and would not dispose of its assets. The market value of shares and liabilities are not taken into account for calculation of value of shares. Next, earning capacity method. The earning capacity method is an improvement over the yield method and it gives the proper value of equity shares. It is an improvement and the better version ಆಗಿ earning capacity method ಯೂಸ್ ಮಾಡ್ತೀವಿ ನಾವು. Under this method, the following steps are to be followed for calculating marked value of shares. ನಾವು ಯಾವ್ಯಾವ ಸ್ಟೆಪ್ಸ್ನ ಫಾಲೋ ಮಾಡ್ತೀವಿ ಅಂದರೆ, ಫಸ್ಟ್ ಸ್ಟೆಪ್ 1, ಕ್ಯಾಲ್ಕುಲೇಟ್ ದ ರೇಟ್ ಆಫ್ ಅರ್ನಿಂಗ್ಸ್ ಆಫ್ ದ ಕಂಪನಿ ಯೂಸಿಂಗ್ ದ ಫಾರ್ಮುಲಾ. ರೇಟ್ ಆಫ್ ಅರ್ನಿಂಗ್ ಫಾರ್ಮುಲಾ ಏನಂದರೆ ಆವ್ರೇಜ್ ಪ್ರಾಫಿಟ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು 100 ಆಗಿರುತ್ತೆ. ಸ್ಟೆಪ್ 2, ಕ್ಯಾಲ್ಕುಲೇಷನ್ ಆಫ್ ಮಾರ್ಕೆಟ್ ವ್ಯಾಲ್ಯೂ ಪರ್ ಶೇರ್ಗೆ ಎಷ್ಟು ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಮಾರ್ಕೆಟ್ ವ್ಯಾಲ್ಯೂ ಪರ್ ಶೇರ್ ಇಸ್ ಈಕ್ವಲ್ಸ್ ಟು ರೇಟ್ ಆಫ್ ಅರ್ನಿಂಗ್ಸ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು ಪೇಯ್ಡ್ ಅಪ್ ವ್ಯಾಲ್ಯೂ ಪರ್ ಶೇರ್ ಆಗಿರುತ್ತೆ. ಈ ಫಾರ್ಮುಲಾನ ನಾವು ಯೂಸ್ ಮಾಡಬೇಕಾಗಿರುತ್ತೆ. ನೆಟ್ ಅಸೆಟ್ ಮೆಥಡ್ನ ಫಾರ್ಮ್ಯಾಟ್ ಹೇಗಿರುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ. ಇದರಲ್ಲಿ ದ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಈಚ್ ಇಕ್ವಿಟಿ ಶೇರ್ಸ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆಸ್ ಫಾಲೋಸ್. ಪರ್ಟಿಕ್ಯುಲರ್ಸ್ ರುಪೀಸ್. ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್. ಇದರಲ್ಲಿ ನಾವು ಮಾರ್ಕೆಟ್ ವ್ಯಾಲ್ಯೂ ಯಾವ್ದಾವ್ದು ಇರುತ್ತೆ ಅಂದರೆ ಗುಡ್ವಿಲ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮಿಷನರಿ, ಫರ್ನಿಚರ್ಸ್, ಪೇಟೆಂಟ್ಸ್ ಆ್ಯಂಡ್ ಟ್ರೇಡ್ಮಾರ್ಕ್ಸ್, ಮೋಟಾರ್ ವೆಹಿಕಲ್ಸ್, ಇನ್ವೆಸ್ಟ್ಮೆಂಟ್ಸ್, ಕ್ಯಾಶ್ ಇನ್ ಆ್ಯಂಡ್ ಕ್ಯಾಶ್ ಅಟ್ ಬ್ಯಾಂಕ್, ಸನ್ಡ್ರಿ ಡೆಟಾರ್ಸ್, ಬಿಲ್ಸ್ ರಿಸೀವಬಲ್, ಸ್ಟಾಕ್ ಇನ್ ಟ್ರೇಡ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಇಷ್ಟು ಕೂಡ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಆಗಿರುತ್ತೆ. ನೆಕ್ಸ್ಟ್, ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಲೆಸ್ ಟೋಟಲ್ ಲಯಬಿಲಿಟೀಸ್ನ ಲೆಸ್ ಮಾಡ್ತೀವಿ. ಟೋಟಲ್ ಲಯಬಿಲಿಟೀಸ್ಗಳು ಯಾವ್ದು ಅಂದರೆ ಡಿಬೆಂಚರ್ಸ್, ಮಾರ್ಟ್ಗೇಜ್ ಲೋನ್ಸ್, ಅನ್ಸೆಕ್ಯೂರ್ಡ್ ಲೋನ್ಸ್, ಫಿಕ್ಸ್ಡ್ ಡೆಪಾಸಿಟ್ಸ್ ಫ್ರಮ್ ಪಬ್ಲಿಕ್, ಸನ್ಡ್ರಿ ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್, ಬ್ಯಾಂಕ್ ಓವರ್ಡ್ರಾಫ್ಟ್, unclaimed dividends, provisions for taxation, proposed dividends, employed provident fund, ವರ್ಕ್ಮೆನ್ಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್, ಡಿಪ್ರಿಸಿಯೇಷನ್ ಫಂಡ್. ಇವಿಷ್ಟನ್ನು ಕೂಡ ಟೋಟಲ್ ಲಯಬಿಲಿಟಿ ಆಗಿರುತ್ತೆ. ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಹಾಗೆ
ಟೋಟಲ್ ಲಯಬಿಲಿಟೀಸ್ನ ಮೈನಸ್ ಮಾಡಿದ್ರೆ ನಮಗೆ ನೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅವೈಲಬಲ್ ಟು ಶೇರ್ ಹೋಲ್ಡರ್ಸ್ ಸಿಗುತ್ತೆ. ಸೊ ಅದರಲ್ಲಿ ಮತ್ತೆ ನಾವು ಅಮೌಂಟ್ ಪೇಯಬಲ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ದಟ್ ಈಸ್ ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ಸ್ ಆ್ಯಂಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಇದು ಎರಡನ್ನೂ ಮೈನಸ್ ಮಾಡಿದ್ರೆ ನಮಗೆ ನೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಸಿಗುತ್ತೆ. Yield method. Steps taken into account for calculation of value of such equity of each equity shares. Step 1, ನಾವೇನು ಮಾಡಬೇಕು ಅಂದರೆ we should calculate average profits of the company on basis of available data. Step 2, calculate the profits available for dividends after deducting provisions for tax and various appropriation towards reserves. ರಿಸರ್ವ್ಸ್ಗೋಸ್ಕರ ಯಾವುದಾದ್ರು ಟ್ಯಾಕ್ಸೇಷನ್ ಏನಾದರೂ ಇದ್ದರೆ ಅದನ್ನೆಲ್ಲ ನಾವು ತೆಗಿಬೇಕಾಗಿರುತ್ತೆ, ಅದು ಸ್ಟೆಪ್ 2 ಆಗಿರುತ್ತೆ. Step 3, calculate the profits available for equity dividends by deducting the dividends payable to preference shareholders. Step 4, calculate the capitalized profits by using this formula. Capitalized profits ಗೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂದರೆ profits available for equity dividends divided by normal rate of return into 100. Next, step 5, calculate the market value or yield value of each equity shares by using this formula. Market value per share is equals to capitalized profit divided by number of equity shares. ಇದನ್ನು ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಮಾರ್ಕೆಟ್ ವ್ಯಾಲ್ಯೂ ಪರ್ ಶೇರ್ನ ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಇದು ಥಿಯರಿ ಪಾರ್ಟ್ ಆಗಿರುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.